ಮೈಸೂರು ಕೇಂದ್ರ ಕಾರಾಗೃಹದ 3 ಕೈದಿಗಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ದಿನೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 3 ಕೈದಿಗಳು ಜೈಲಿನಲ್ಲಿ ಬೇಕರಿ ಪದಾರ್ಥವನ್ನು ತಯಾರು ಮಾಡ್ತಾ ಇದ್ರು. ನೋಡಿ, ಮೈಸೂರು ಕೇಂದ್ರ ಕಾರಾಗೃಹದಲ್ಲಿ 3 ಕೈದಿಗಳು ಸಾವನ್ನಪ್ಪಿದ್ದಾರಲ್ಲ, ಆ ವಿಚಾರ ಇದು. ಬೇಕರಿ ಪದಾರ್ಥವನ್ನು ತಯಾರು ಮಾಡುವಂಥವರು 3 ಕೈದಿಗಳು ಜೈಲಿನಲ್ಲಿ ವಾಂತಿ ಬೇದಿಯಿಂದ ಬಳಲ್ತಾ ಇದ್ರು. ಕೇರ್ ಆಸ್ಪತ್ರೆಗೆ ದಾಖಲಾಗಿತ್ತು. ಆರಂಭದಲ್ಲಿ ಎಸೆನ್ಸ್ ಸೇವನೆಯ ಬಗ್ಗೆ ಕೈದಿಗಳು ಮಾಹಿತಿ ನೀಡಲಿಲ್ಲ. ಎಸೆನ್ಸ್ ಒಂದೇ ದಿನದಲ್ಲಿ ಅಂಗಾಂಗ ವೈಫಲ್ಯ ಆಗಲಿಕ್ಕೆ ಶುರುವಾಯಿತು. ನಂತರ ವಿಚಾರಣೆ ಮಾಡಿದಾಗ ನಾವು ಎಸೆನ್ಸ್ ಸೇವನೆ ಮಾಡಿದ್ದೇವೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಿದ್ದಾರೆ ಎಂಬುದು ಗೊತ್ತಾಗಿಲ್ಲ. ಮಾದಕ ವಸ್ತುಗಳ ಸೇವನೆ ಮಾಡಿದ್ದಾರಾ ಎಂಬ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸ್ಯಾಂಪಲ್ಗಳನ್ನು FSLಗೆ ಕಳಿಸಲಾಗಿದೆ. ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಅಂಥೇಳಿ ವೈದ್ಯ ಡಾಕ್ಟರ್ ದಿನೇಶ್ ಹೇಳಿದ್ದಾರೆ. ಸಜಾ ಕೈದಿಗಳು ನಮಗೆ ರಮೇಶ್, ಮಾದೇಶ್, ನಾಗರಾಜ್ ಅಂತ 3 ಜನ ಸಜಾ ಕೈದಿಗಳು ನಮ್ಮ KR ಆಸ್ಪತ್ರೆಯ ಜೈಲ್ ವಾರ್ಡಿನಲ್ಲಿ ಅಡ್ಮಿಟ್ ಆಗಿದ್ರು. ಒಬ್ಬರು ರಮೇಶ್ ಅನ್ನೋ ವ್ಯಕ್ತಿಯು 26ನೇ ತಾರೀಕು, ಮಾದೇಶ್ ಅನ್ನೋರು 29, ನಾಗರಾಜ್ ಅನ್ನೋರು 30ನೇ ತಾರೀಕು ಅಡ್ಮಿಷನ್ ಆಗಿದ್ರು. ಅವರು ಬಂದಾಗ ಪ್ರೆಸೆಂಟೇಷನ್ ಫಸ್ಟ್ ಬಂದವರು ರಮೇಶ್ ಬಂದಾಗ ಫಸ್ಟ್ ಪ್ರೆಸೆಂಟೇಷನ್ ಇದ್ದಿದ್ದು ಅವರಿಗೆ ವಾಂತಿ ಬೇದಿ, ತುಂಬಾ ತೀವ್ರ ತರದ ವಾಂತಿ ಬೇದಿ ಆಗ್ತಾ ಇದೆ, ಹೊಟ್ಟೆ ನೋವು, ಆ ರೀತಿ ಸಿಂಪ್ಟಮ್ಸ್ ಅಲ್ಲಿ ಅವರು ಬಂದು ಅಡ್ಮಿಟ್ ಆದ್ರು. ಫುಡ್ ಇನ್ಫೆಕ್ಷನ್ ಅನ್ನೋದು ಒಂದು ಮೊದಲನೇ ಡಯಾಗ್ನೋಸಿಸ್, ಪ್ರಾವಿಷನಲ್ ಡಯಾಗ್ನೋಸಿಸ್ ಅಂತ ನಾವೇನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಶುರು ಮಾಡಿ ಅದನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅವರಿಗೆ ಈ ರೀನಲ್ ಪ್ಯಾರಾಮೀಟರ್ಸ್, ನಾವು ಕಿಡ್ನಿ ಕೆಲಸ ಮಾಡುವಂಥ ರೀತಿದು ಸ್ವಲ್ಪ ವೇರಿಯೇಷನ್ಸ್ ಇತ್ತು. ಸೀರಮ್ ಕ್ರಿಯಾಟಿನಿನ್ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಹೈ ಲೆವೆಲಲ್ಲಿತ್ತು. ಸೊ ಇಮಿಡಿಯೇಟ್ ಆಗಿ ಅವರಿಗೆ ಹಿಮೋಡಯಾಲಿಸಿಸ್ ಅಂತ ನಾವೇನು ಹೇಳ್ತೀವಿ ಅದನ್ನ ಟ್ರೀಟ್ಮೆಂಟ್ ಇದರಲ್ಲಿ ಶುರು ಮಾಡಿದ್ವಿ. ಮತ್ತೆ 29ನೇ ತಾರೀಕು ಹಾಗೆ ದಿನ ಕಳೆದಂಗೆನೆ ರಮೇಶ್ ಅನ್ನೋ ವ್ಯಕ್ತಿಗೆ 1-2 ದಿನ ಆದಮೇಲೆ ಕಿವಿ ಕೇಳೋದು ಕಮ್ಮಿ ಆಗ್ತಾ ಬಂತು. ಅವ್ರಿಗೆ ಕಿವಿ ಕೇಳೋದು ಕಮ್ಮಿ ಆಗ್ತಾ ಬಂತು. ಇದು ಒಂಥರ ಅನ್ಯೂಜುವಲ್ ಪ್ರೆಸೆಂಟೇಷನ್ ತರ. ಈ ತುಂಬಾ ಸಿವಿಯರ್ ಡಿಹೈಡ್ರೇಷನ್ ಆದಾಗ ಈ ರೀತಿ ಕೆಲವೆಲ್ಲ ನ್ಯೂರಾಲಜಿಕಲ್ ವೀಕ್ನೆಸ್ ಈ ರೀತಿ ಎಲ್ಲ ಆಗಂತ ಚಾನ್ಸಸ್ ಇರುತ್ತೆ. ಆದರೆ ಈ ರೀತಿ ಅನ್ಯೂಜುವಲ್ ಪ್ರೆಸೆಂಟೇಷನ್ ಅದೇ ಟೈಮಿಗೆ ಇನ್ನಿಬ್ರು ಪೇಷಂಟ್ಸ್ ಅಡ್ಮಿಟ್ ಆದಾಗ ಇದು ಯಾಕೋ ಬರೀ ಸಿಂಪಲ್ ವಾಂತಿ ಬೇದಿ ಅಲ್ಲ ಅಂತ ಅನ್ನಿಸ್ತು. ಆವಾಗ ಅವ್ರ ಹತ್ರ ಡೀಟೇಲ್ ಆಗಿ ಹಿಸ್ಟ್ರಿಗಳನ್ನ ಮತ್ತೆ ಇನ್ನೆಷ್ಟು ಜನ ಜೈಲಲ್ಲಿ ಈ ರೀತಿ ಫುಡ್ ಇನ್ಫೆಕ್ಷನ್ ಆಗಿರೋದ್ರ ಚಾನ್ಸಸ್ ಇದೆಯಾ ಅಂತ ನೋಡಿದಾಗ ಬೇರೆ ಇನ್ಯಾರಿಗೂ ಕೈದಿಗಳು ಈ ರೀತಿ ಸಫರ್ ಆಗಿರಲಿಲ್ಲ. ಇವ್ರು 3 ಜನ ಮಾತ್ರ ಅನ್ಯೂಜುವಲ್ ಪ್ರೆಸೆಂಟೇಷನ್ ಅನ್ನೋ ಕಾರಣದಿಂದ ಅವರಿಗೆ ಇನ್ನೂ ಕೆದಕಿ ಕೇಳಿದಾಗ ಕಡೆಗೆ ಒಬ್ರು ನಾವು ಈ ರೀತಿ ಕೇಕ್ ಪ್ರಿಪೇರ್ ಮಾಡ್ತಾ ಇದ್ವಿ, ಕೇಕ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಎಸೆನ್ಸನ್ನ ನಾವು ಕುಡಿದಿದ್ದೀವಿ ಅಂತ ಅಂದರು. ಕೇಕ್ಗೆ ಪ್ರಿಪ್ರೇಷನ್ಸ್ಗೆ ಕ್ರಿಸ್ಮಸ್ ಆಚರಣೆಗೋಸ್ಕರ ಕೇಕ್ ಪ್ರಿಪ್ರೇಷನ್ ಟೈಮಲ್ಲಿ ಇದ್ದಂಥ ಎಸೆನ್ಸ್ನ ನಾವು ಕುಡಿದ್ಬಿಟ್ಟಿದ್ದೀವಿ ಅಂತ ಅಂದರು. ಇದನ್ನ ನೋಡಿದಾಗ ಆ ಎಸೆನ್ಸ್ನ ತರಿಸ್ಕೊಂಡು ನೋಡಿ ಎಷ್ಟು ಕುಡಿದಿದ್ದಾರೆ ಏನು ಅಂತ ತಿಳ್ಕೊಳ್ಳೋಣ ಅಂತಂದರೆ ಆ ವ್ಯಕ್ತಿಗೆ ರೆಸ್ಪಿರೇಟರಿ ವೀಕ್ನೆಸ್ ಆಗಿಬಿಟ್ಟು ಅವರು 3 ಜನನ್ನು ಇಂಟಿಬೇಟ್